ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವತ್ತು. ಚೈನಾ ನೋಡಿರಿ ಮುಸ್ಲಿಂ ಕಂಟ್ರಿಗೆ ಹೆಲ್ಪ್ ಮಾಡ್ತಾ ಇದ್ದ, ಅವ್ರಿಗೆ ಅನುಕೂಲ ಮಾಡ್ತಾ ಇದೆ. ಅಜರ್ಬೈಜಾನ, ತುರ್ಕ್ಮೆನಿಸ್ತಾನ ಇವೆಲ್ಲ ಇವತ್ತು ನಮ್ಮ ವಿರುದ್ಧ ಬಿಟ್ಟಿದ್ದಾವೆ. ಇರಾನ್ ಸಹಿತ ನಿಧಾನ ನಮ್ಮ ವಿರುದ್ಧ ಸಾಹಿತ್ಯಗಳಿದ್ದಾವೆ. ಇರಾಕ್ ಸಹಿತ ಬ್ರಿಕ್ಸ್ ದೇಶಗಳು ನಮ್ಮನ್ನು ದೂರ ಸರಿತಾ ಇದ್ದಾವೆ. ರಷ್ಯಾ ಸಹಿತ ನಮಗೆ ಇವತ್ತು ಸಹಾಯಕ್ಕೆ ಬರ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಈ ಮನೋಧರ್ಮದಿಂದ ಕೇವಲ ರಾಜಕೀಯಕ್ಕಾಗಿ ಗಾಂಧೀಜಿಯವರು ಒಪ್ಪುವಂಥ ನಿಮ್ಮ ಪಕ್ಷ BJP ಒಳಗೊಳಗೆ ಗಾಂಧೀಜಿಯವ್ರ ಬಗ್ಗೆ ಈ ರೀತಿಯಾಗಿ ಮಾತಾಡೋದ್ರಿಂದಾಗೆ ವಿಶ್ವನೂ ನಂಬುದು ನಿಮ್ಮನ್ನು. ಇವತ್ತು ಬಿಡ್ರಿ ಕೇಸ್ ಎಷ್ಟು ಮಟ್ಟಿಗೆ ಆಗ್ತದೆ, ಶಿಕ್ಷೆ ಎಷ್ಟಾಗ್ತದೆ ಅನ್ನೋದು ಸೆಕೆಂಡರಿ. ಯಾಕಂದ್ರೆ ಎಷ್ಟು ಶಿಕ್ಷೆ ಆಗಿದೆ ನೋಡಿದಾಗ ವಿಶೇಷವಾಗಿ ಇದ್ರ ಬಗ್ಗೆ ತೆರಿಗೆ ಕೇಳಿಸ್ಕೊಳ್ಳಿಕ್ಕೆ ಹೋಗ್ತಾ ಇಲ್ಲ ಜನ. ಯಾಕೋ ಏನೋ ಆ ಮಾತು ಬೇರೆ. ಈ ಎಲ್ಲ ನಿರ್ಣಯ ವಿಚಾರ ಮಾಡಿದಾಗ ಗಾಂಧೀಜಿಯವರು ರಾಷ್ಟ್ರಪಿತ ಅಲ್ಲ ಅನ್ನೋ ಮನೋಸ್ಥಿತಿನ ಇವತ್ತು ವಿಶ್ವದಲ್ಲಿ ನಿಮ್ಮನ್ನು, ನಿಮ್ಮ ಪಕ್ಷವನ್ನು, ನಿಮ್ಮ ನಾಯಕರನ್ನು ಏಕಾಂಗಿ ಮಾಡ್ತಾ ಇದ್ದಾರೆ. ಸಾಕಷ್ಟು ನಮ್ಮ ಸೈನ್ಯ ಬಲಿಷ್ಠದ ಇವತ್ತು ಭಾಳ ಬಲಿಷ್ಠದ. ಮೊನ್ನೆ ಮಾಡಿದ ಯುದ್ಧ ಅದಕ್ಕೆ ಸಾಕ್ಷಿ. ಅಂಥ ಪ್ರಸಂಗದಲ್ಲಿ ಕದನ ವಿರಾಮ ಮಾಡಿಸುವಂಥ ಪ್ರಸಂಗ ಒಬ್ಬ ಟ್ರಂಪ್ ಅವ್ರು ಮಾಡ್ತಾರೆ. ಮಾಡಿ ನಾನೇ 2 ನಿಲ್ಲಿಸಿನಪ್ಪ ಯುದ್ಧ ಅಂತ ಹೇಳ್ತಾ ಇದ್ದಾರೆ. ನನಗೆ ವ್ಯಾಪಾರ ಮಾಡ್ಕೊ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಒಂದು ಮಾತನ್ನು ಇವತ್ತಿನವರೆಗೂ ಆಡ್ತಾ ಇಲ್ಲ ಮೋದಿಯವರು. ಯಾಕಂದ್ರೆ ನಿಮ್ಮಂಥ ಮನಸ್ಥಿತಿ ಅವರು ಹೀಗೆ ಮಾತಾಡೋದ್ರಿಂದಾಗೆ ಏಕಾಂಗಿ ಆಗ್ತಾ ಇದೆ ಪಕ್ಷ ವಿಶ್ವದಲ್ಲಿ ಅಂತ. ಇದನ್ನು ಸೂಕ್ಷ್ಮ ವಿಚಾರ ಮಾಡಿರಿ. ನೀವು ರಾಷ್ಟ್ರಪಿತ ಅಲ್ಲ ಅಂದ್ರೆ ರಾಷ್ಟ್ರಪಿತ ಆಗದೆ ಹೋಗೋದಿಲ್ಲ. ನೀವು ಹೌದು ಅಂದ್ರೆ ಅವ್ರು ಆಗೋದೂ ಇಲ್ಲ. ಅವ್ರು ಇದ್ದಾರೋ ಇಲ್ಲ, ಅವ್ರ ಜೊತೆಗಿದೆ. ಈ ಮಾತನ್ನು ಯಾಕೆ ಇವತ್ತು ಹೇಳಬೇಕಾಗಿದ್ರೆ ನೀವು ಇಂಥ ತಪ್ಪು ಮಾಡೋದ್ರಿಂದ ಜನರಿಂದ ದೂರ ಆಗ್ತಾ ಇದ್ದೀರಿ. ಮತ್ತು ನಿಧಾನಕ್ಕೆ ಇನ್ನೊಂದು ಮಾತು ನೆನ್ಪಿಡ್ಬೇಕು ನೀವಿಲ್ಲ, ಜನಸಂಖ್ಯೆ ಅದು ಜಾತಿವಾರ ಜನಸಂಖ್ಯೆ ಏನಾದರೂ ಸರ್ವೆ ಆದ್ರೆ 80% 85% OBC SC ST ಮ್ಯಾರಿಟಿ ಆಗ್ತಾರೆ. ಅವರೆಲ್ಲರೂ ನಾವು ಒಂದಪ್ಪ ಅಂತ ಎಲ್ಲ ಕೂಡಿ ಒಂದಾದ್ರೆ BJPಗೆ ಆಗಿರ್ಬೋದು, ರೈಟ್ ವಿಂಗ್ ವಿಚಾರಧಾರೆ ಅವ್ರಿಗೆ ಆಗಿರ್ಬೋದು, ಭವಿಷ್ಯದಲ್ಲಿ ಅಧಿಕಾರದಲ್ಲಿ ಇಲ್ಲ ಅನ್ನೋದನ್ನು ಸಹಿತ ನೀವು ಗಮನಿಸಿ ಗಾಂಧೀಜಿಯವರು ಟೀಕಾ ಮಾಡೋದ್ರಲ್ಲಿ ಮುಂದೆ ಹೆಜ್ಜೆ ಇಡಬೇಕಾಗಿದೆ. ನೀವೇನು ಮಾಡಿದ್ರು ಅಧಿಕಾರಕ್ಕಾಗಿ ಮಾಡ್ತಾಯಿದ್ದೀರಿ. ಒಂದು ಕಾಲಕ್ಕೆ ಅದು ಬರೋಬ್ಬರಿ ಇತ್ತು, ಇಲ್ಲ ಅಂತಲ್ಲ. ಗಾಂಧಿಯವರು ಟೀಕಾ ಮಾಡಿ ಗಾಂಧಿ ವಿರೋಧಿಗಳು ಒಂದು ಮಾಡ್ಕೊಂಡ್ರಿ, ಏನೋ ಮಾಡಿದ್ರಿ. ಇವತ್ತು ಅದು ಇಲ್ಲ, ಬದಲಾಗ್ತಾ ಇದೆ. ಗಾಂಧೀಜಿಯವರು ವಿಶ್ವ ನಾಯಕರು ಅನ್ನೋದು ಯಾವಾಗಿದ್ದು ವಿಶ್ವ ನಾಯಕರು ಅವ್ರನ್ನೆಲ್ಲರೂ ಲೈಕ್ ಮಾಡೋಂಥ ಪರಿಸ್ಥಿತಿ ಇವತ್ತು ಇವನು ಟ್ರಂಪ್ ಪಡ್ಕೊಂಡು. ಆದರೆ ಟ್ರಂಪ್ ಅವರು ಇವತ್ತು ಮೋದಿಯವ್ರನ್ನ ದೂರ ಸರಿಸ್ತಾ ಇದ್ದಾರೆ. ಇದನ್ನು ಸ್ವಲ್ಪ ನಿಂತು ವಿಚಾರ ಮಾಡಿ ಅಂತ ಹೇಳ್ತಾ, ಗಾಂಧೀಜಿಯವರು ರಾಷ್ಟ್ರಪಿತ ಅನ್ನೋದು ಇದು ಎಲ್ಲರೂ ಮ್ಯಾಕ್ಸಿಮಮ್ ಜನ ಒಪ್ಪೋದ್ರಿಂದಾಗೆ ನಾವು ಅದನ್ನು ಒಪ್ಪಬೇಕಾಗ್ತದೆ ಅಂತ ಮತ್ತೊಮ್ಮತ್ತು ಹೇಳ್ತಾ, ಈಗ ಅಲ್ಲಾ ಭಕ್ತರು ಹಾಕಿದಂಥ ಈ ಕೇಸ್ ಆರೋಪ ನಿಜ ಹಾಗೂ ಎಲ್ಲ ಸಾಧ್ಯವಿದ್ದಾವಂತ ಒಂದು ನಂಬೂನು ಅಂತೇಳಿ ನಾನು ಮತ್ತೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಲೈಕ್ ಆಗಿರ್ಬೋದು, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. ವಂದನೆಗಳು.